ರೀತಿಯಲ್ಲಿ ಸಂಘಟನೆ ಬೆಳೆಸಿದಂಥ ಮಂಜೇಗೌಡರಿಗೆ ಇವತ್ತು ಕಾಂಗ್ರೆಸ್ ಪಕ್ಷದವರು ಅವರಿಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಸ್ಥಾನವನ್ನು ನೀಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ವೆಲ್ಫೇರ್ ಕಮಿಟಿ ಸಮಿತಿಯಿಂದ ಅವರಿಗೆ ಶುಭ ಹಾರೈಸಲು ಬಂದಿದ್ದೀವಿ. ಅವರು ಮನಸ್ಸಲ್ಲಿ ಒಂದು ಬಡಬಗರಿಗೆ ಒಂದು ಒಳ್ಳೆ ಕೆಲಸ ಮಾಡಬೇಕು, ಕಾರ್ಯವಹಿಸಬೇಕು ಅಂತ ಅವ್ರ ಮನಸ್ಸಲ್ಲಿದೆ. ನಿಮ್ಮೆಲ್ಲರ ಜೊತೆ ಸದಾ ನಿಮ್ಮ ಜೊತೆ ನಾನು ಇರ್ತೇನೆ ಅಂತಕ್ಕಂಥ ವಿಚಾರನ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೇನೆ. ಸಿಡಿಎ ಅಧ್ಯಕ್ಷರಾಗಿ ಎಚ್.ಪಿ. ಮಂಜೇಗೌಡ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ. ಇನ್ನೊಂದೆಡೆ ಕೈ ಶಿಸ್ತಿನ ಸಿಪಾಯಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಬೆಳಗ್ಗೆಯಿಂದ ವಿಶ್ ಮಾಡೋದಕ್ಕೆ ಒಂದು ಲೆಕ್ಕವಾದರೆ ಸಂಜೆ ವೆಲ್ಫೇರ್ ಗ್ರೂಪ್ನಿಂದ ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ವಿಶೇಷವಾಗಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೃಹತ್ ಹೂವಿನ ಹಾರವನ್ನ ಕ್ರೇನ್ ಹಾಕೊಂಡು ಟಿಪ್ಪು ನಗರದಿಂದ ಬೈಕ್ ರ್ಯಾಲಿ ಮೂಲಕ ಸಿಡಿಎ ಕಚೇರಿಗೆ ಮೆರವಣಿಗೆಯಲ್ಲಿ ಸಾಗಲಾಯಿತು. ಬಳಿಕ ಸಿಡಿಎ ಕಚೇರಿ ಮುಂದೆ ಬೃಹತ್ ಹೂವಿನ ಹಾರವನ್ನ ಹಾಕಲಾಯಿತು. ಹೂಮಳೆಯನ್ನ ಸಿಡಿಎ ಹೊಸ ಸಾರಥಿಗೆ ಸುರಿಯಲಾಯಿತು. ಪಟಾಕಿ ಸಿಡಿಸಿ ಸಂಭ್ರಮಿಸುವ ಕೆಲಸವನ್ನ ವೆಲ್ಫೇರ್ ಗ್ರೂಪ್ ಅದ್ದೂರಿಯಾಗಿ ಮಾಡಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಗೌಡರು, ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತೀನಿ. ಎಲ್ಲರೂ ಅಣ್ಣ ತಮ್ಮಂದಿರ ಹಾಗೆ ಬದುಕೋಣ. ದಿನದ 24 ಗಂಟೆಯಲ್ಲೂ ನಿಮಗೆ ಏನೇ ಸಮಸ್ಯೆ ಇದ್ರೂ ನನಗೆ ಕರೆ ಮಾಡಿ, ನಿಮ್ಮೊಂದಿಗೆ ನಾನಿದ್ದೇನೆ ಅನ್ನೋ ಭರವಸೆ ನೀಡಿದ್ರು. ನಾನು ಎಲ್ಲ ಸಮಾಜದ ನಾಯಕರನ್ನ ಪ್ರೀತಿ ಮಾಡುವಂಥದ್ದೇ ನನ್ನ ಗುಣ. ಹಾಗಾಗಿ ನಿಮ್ಮ ಯಾವುದೇ ಒಂದು ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಥರ ಮಾಡೋದಕ್ಕೆ ಏನು ನಮ್ಮ ಜಬಿ ಇರ್ಬೋದು, ಗುಲ್ಫಾನ್ ಇರ್ಬೋದು, ಅಬ್ರಾರ್ ಇರ್ಬೋದು, ವಸೀಂ ಇರ್ಬೋದು, ಎಲ್ಲ ಪ್ರತಿಯೊಬ್ಬರ ಅನ್ಯತೆ ಭಾಷೆ ಸರ್ಕಾರ ಇರ್ಬೋದು, ಪ್ರತಿಯೊಬ್ಬರ ಎಲ್ಲರ ಜೊತೆಗೂಡಿ ಈ ಥರದ ಒಂದು ಸ್ವಾಗತವನ್ನು ಕೊಡ್ತಾ ಇರ್ತಕ್ಕಂಥದ್ದು. ನಿಮ್ಮೆಲ್ಲರ ಜೊತೆ ಸದಾ ನಿಮ್ಮ ಜೊತೆ ನಾನು
ಇರ್ತೇನೆ ಅಂತಕ್ಕಂಥ ವಿಚಾರನ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲರೂ ಕೂಡ ಇವತ್ತು ಬಂದು ನಮ್ಮನ್ನು ಈ ರೀತಿಯಾಗಿ ಅಭಿನಂದಿಸಿದ್ದು ನನಗೆ ಹೆಮ್ಮೆ ಅನಿಸುತ್ತೆ. ಹಾಗಾಗಿ ಬಂದಿರತಕ್ಕಂಥ ಎಲ್ಲ ಅಲ್ಪಸಂಖ್ಯಾತ ಅಭಿಮಾನಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗಿನ ಕಾಲಘಟ್ಟದಲ್ಲಿ ನಡೆಯುತ್ತಂಥ ಕೋಮು ಘರ್ಷಣೆ ನಡೆಯುತ್ತಿದೆ. ಅದೇ ಸೌಹಾರ್ದತೆಯಿಂದ ಎಲ್ಲರನ್ನು ಎಲ್ಲ ಜಾತಿಯವರನ್ನು ಒಗ್ಗೂಡಿಸಿ ತಗೊಂಡೋಗಬೇಕು. ಹಾಗೂ ಎಲ್ಲ ಬಡವರ ನಿರ್ಗತಿಕರ ಜನರ ಕೆಲಸವನ್ನು ಅತಿ ವೇಗವಾಗಿ ಮಾಡಿಕೊಡಬೇಕಾಗಿ ನಾವು ಅವರ ಹತ್ತಿರ ನಿರೀಕ್ಷಣೆಯಲ್ಲಿ ಇದ್ದೀವಿ. ಅವ್ರು ಈಗಲೂ ಅದೇ ಮಾತು ಹೇಳಿದರು, ನಾನು 24 ಗಂಟೆಯಲ್ಲಿ ನೀವು ಯಾವಾಗಲೂ ಫೋನ್ ಮಾಡಿ ನಾನು ಸ್ವೀಕರಿಸ್ತೀನಿ ಅಂತ. ಆ ಮನೋಭಾವನೆ ಅವ್ರಿಗೆ ಒಳ್ಳೆಯದಿದೆ. ಅವ್ರು ಹೇಳಿದರು ಈಗ ಎಲ್ಲ ಅಲ್ಪಸಂಖ್ಯಾತರೆಲ್ಲ ಸೇರಿ ನನಗೆ ಇಷ್ಟೊಂದು ಗೌರವ ಕೊಟ್ಟಿದ್ದೀರಾ, ತುಂಬ ಒಳ್ಳೆಯದು ಅಂತ. ಆಮೇಲೆ ನಮ್ಮ HD ತಮ್ಮಯ್ಯ ಅವ್ರದ್ದು ನೆರವಿನಿಂದ ಅವರು ಅಧ್ಯಕ್ಷರಾಗಿದ್ದಾರೆ. ನಮ್ಮ ವೆಲ್ಫೇರ್ ಎಲ್ಲ ಗ್ರೂಪಿನ ಎಲ್ಲ ಸದಸ್ಯರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಇದಕ್ಕೋಸ್ಕರನೇ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರ ಕೆಲಸಗಳಾಗಬೇಕು. ಹಾಗಾಗಿ ನಾವು ಪೂರ್ವಕವಾಗಿ ಅವರನ್ನು ಅಭಿನಂದನೆ ಮಾಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಇದ್ರೂ ತುಂಬ ಒಳ್ಳೆ ಕೆಲಸ ಮಾಡ್ತಾರಂತ ನಮಗೆ ಒಂದು ನಂಬಿಕೆ ಇದೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.